ಅದಕ್ಕೆ ನಿನ್ನ ಕುತ್ಕೊಂಡಿದ್ದು. ಈಗ ನೋಡು, ಅವಳು ಬಂದು ಕುತ್ಕೊಂಡು ಪೂಜೆ ಮಾಡ್ತಿದ್ದಾಳೆ. ಮಾಡ್ಲಿ ಮಾಡ್ಲಿ, ಎಷ್ಟು ಹೊತ್ತು ಮಾಡ್ತಾಳೋ ನಾನು ನೋಡ್ತೀನಿ. ಮನೇಲಿ ಪೂಜೆ ನಡೀತಾ ಇದೆ, ಈ ಗುಸ್ಗುಸೆಲ್ಲ ಈಗ ಬೇಕಾ? ಸರ್ಸು, ಅಮ್ಮನವ್ರಿಗೆ ಆರತಿ ಮಾಡಮ್ಮ. ಯಜಮಾನ್ರೆ, ಪೂಜೆ ಸಮಾಪ್ತಿ ಆಯ್ತು. ಮಕ್ಕಳಿಗೆ ಆಶೀರ್ವಾದ ಮಾಡಿ. ರಾಹುಲ್, ಆಶೀರ್ವಾದ ತಗೋ. ಸರ್ಸು, ಬೆಳಿಗ್ಗೆ ತಗೊಂಡ್ ಬಂದಿಯಲ್ಲ, ಅದನ್ನೆಲ್ಲ ತಂದಿಡಮ್ಮ. ಏನ್ ಸರ್ಸು ಅದು? ಬೆಳಗ್ಗೆ ನನಗೆ ಕೊಟ್ಟಿರೋ ಬೋನಸ್ ದುಡ್ಡಿಂದ ಒಂದಷ್ಟು ಸ್ಲೇಟು ಪುಸ್ತಕ ಎಲ್ಲ ತಂದಿದ್ದೆ. ಅದನ್ನ ನಿಮ್ ಕೈಯಿಂದಾನೇ ಅನಾಥ ಮಕ್ಳಿಗೆ ಕೊಡ್ಸೋಣ ಅಂತ. ಈ ಮನೆ ವಿದ್ಯಾನಿಲಯ. ನೀವು ಸ್ಥಾಪನೆ ಮಾಡಿರೋ ವಿದ್ಯಾಸಂಸ್ಥೆಯಿಂದ ಇಲ್ಲಿವರೆಗೂ ಎಷ್ಟು ಜನರಿಗೆ ವಿದ್ಯಾದಾನ ಮಾಡಿದೀರಾ, ಮಾಡ್ತಿದ್ದೀರಾ. ವಾಗ್ದೇವಿ ಅಮ್ಮಂಗೆ ಓದು ಅಂದ್ರೆ ಇಷ್ಟ ಅಂತ ಅನಾಥ ಮಕ್ಕಳಿಗೆ ಇದನ್ನೆಲ್ಲ ಕೊಟ್ರೆ ಒಳ್ಳೇದು ಅಂತ ಏರ್ಪಾಡು ಮಾಡಿದ್ದೀನಿ. ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಇಷ್ಟು ಒಳ್ಳೆ ಯೋಚನೆ ಇಷ್ಟು ವರ್ಷ ನಮಗ್ ಬರ್ದೇ ಇದ್ರೂ ನಿನಗ್ ಬಂದಿದ್ದಕ್ಕೆ, ನೀನ್ ಮಾಡಿದ್ದಕ್ಕೆ ತುಂಬಾ ಸಂತೋಷ ಆಯ್ತಮ್ಮ. ರಾಹುಲ್, ನಮ್ ವಿದ್ಯಾಸಂಸ್ಥೆ ಜವಾಬ್ದಾರಿನ ನೀನ್ ತಗೋ ಅಂತ ನಿಮ್ಮಮ್ಮ ಹೇಳಿದಾರಲ್ಲ, ಅದನ್ನ ಇವತ್ತೇ ಶುರು ಮಾಡ್ಬಿಡು. ಹೋಗಿ ಮಕ್ಕಳಿಗೆ ಸ್ಲೇಟ್ ಹಂಚು. ಸರಿ ಡ್ಯಾಡ್. ಅಮ್ಮ, ಈ ಪೂಜೆ ಎಲ್ಲ ಮುಗಿದ್ಮೇಲೆ ಅಮ್ಮನವ್ರಿಗೆ ಅರ್ಚನೆ ಮಾಡಿರೋ ಅರಿಶಿನ ಕುಂಕುಮ ಕೊಡ್ತೀನಿ. ಅದನ್ನ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಸರಿ ಪುರೋಹಿತ್ರೆ.
ಅಣ್ಣ ಆ ಸ್ಲೇಟ್ ನಿಂಗ್ಯಾಕೆ? ನೀನೇನಾರ ಸ್ಕೂಲ್ಗೆ ಹೋಗ್ತೀಯಾ? ಆ, ಈ ಸ್ಲೇಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಅದಕ್ಕೆ ತಗೊಂಡೆ. ಅಲ್ಲ, ಇಲ್ಲಿ ಇಷ್ಟೊಂದು ಜನ ಇದ್ರು ನಿನ್ ಕಣ್ ಮಾತ್ರ ಯಾಕೆ ನನ್ನೇ ನೋಡ್ತಿರುತ್ತೆ? ಹೇಳಿದ್ನಲ್ಲ ಅಣ್ಣ, ನೀನಂದ್ರೆ ನಂಗೆ ತುಂಬಾ ಇಷ್ಟ ಅಂತ. ಅಮ್ಮ, ಈ ಅರಿಶಿನ ಕುಂಕುಮ ತಗೊಂಡು ತುಳಸಿ ಗಿಡಕ್ಕೆ ಪೂಜೆ ಮಾಡಮ್ಮ. ಎಂಥ ವರ ಕೊಟ್ಟು ಸರ್ಸುಗ್ ಯಾಕೆ ಹೊಡಿತಾ ಇದೀಯಾ? ಅವತ್ತು ಕುಡಿದು ಮನೆನೆ ಬಜಾರ್ ಮಾಡಿದ್ಲು. ಇವತ್ತು ಕಳ್ಳತನ ಮಾಡಿ ಇವಳು ಬುದ್ಧಿ ಏನು ಅಂತ ತೋರಿಸಿದ್ದಾಳೆ. ಏನ್ ಹೇಳ್ತಿದ್ದೀರಮ್ಮ? ಕಳ್ತನನ? ನಾನಾ? ಸಾಕು! ನಾಟಕ ಮಾಡ್ಬೇಡ. ಜಾಂಬವಿ, ಈ ಮನೆಯಲ್ಲಿ ಕಳ್ತನ ಮಾಡುವಂತ ಕರ್ಮ ಸರ್ಸುಗೆ ಏನಿದೆ? ಕರ್ಮ ಅವಳ್ದಲ್ಲ ಡ್ಯಾಡಿ. ಕ್ಯಾರೆಕ್ಟರ್ ಗೊತ್ತಿಲ್ಲದೆ ಕರ್ಕೊಂಬಂದು ಇಟ್ಕೊಂಡಿದೀವಲ್ಲ, ಅದು ನಮ್ ಕರ್ಮ. ನವ್ಯ, ಕಂಟ್ರೋಲ್ ಯುವರ್ ಸೆಲ್ಫ್. ಅಲ್ಲ, ಏನ್ ನಡೀತು ಅಂತ ಹೇಳ್ದೆ, ಯಾಕಿಷ್ಟೊಂದು ಆವೇಶ, ಕೋಪ? ಬಾವಾ, ಇವಳ ಕೈಯಲ್ಲಿರೋ ಬಳೆಗಳನ್ನ ನಾನ್ ತುಂಬಾ ಇಷ್ಟಪಟ್ಟು ತಗೊಂಡಿದ್ದು. ಇದು ಇವಳ ಕೈಗೆ ಹೇಗ್ ಬಂತೋ ಹೇಳಕ್ ಹೇಳಿ. ಹೇಳಮ್ಮ ಸರ್ಸು, ಆ ಬಳೆ ಯಾರದ್ದು? ನಿನ್ ಹತ್ರ ಹೇಗ್ ಬಂತು? ನಿಜ ಕಣ್ಮುಂದೆನೆ ಇಟ್ಕೊಂಡು ಇನ್ನ ಕೇಳ್ತಾ ನಿಂತ್ಕೊಂಡಿದ್ದೀರಲ್ಲ ಡ್ಯಾಡಿ. ಇವಳು ಬಂದಾಗಿಂದ ಇವಳು ಪ್ರತಿ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅವಳು ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇದ್ದಾಳೆ. ಅವಳು ಬದ್ಲಾಗಲ್ಲ. ಅಟ್ಲೀಸ್ಟ್ ನೀವಾದ್ರೂ ಬದ್ಲಾಗಿ ಡ್ಯಾಡಿ. ಅಮ್ಮ ಸರ್ಸು, ಮಾತಾಡು. ಮೌನವಾಗಿದ್ರೆ ನಿಜ ಹೇಗೆ ಗೊತ್ತಾಗುತ್ತೆ? ಇವಳು ಮಾತಾಡಲ್ಲ ಬಾಬಾ, ಇವಳು ಮಾತಾಡಲ್ಲ. ಹೀಗೆ ಸ್ವಲ್ಪ ಕಲ್ಲಾಗಿ ನಿಂತ್ಕೊಂಡು ಕಣ್ಣೀರ್ ಹಾಕ್ತಾ ನಿಮ್ ಕಾಲನ್ನ ಹಿಡ್ಕೋತಾಳೆ. ನೀವ ಕಣ್ಣೀರ್ ಕರ್ಗಿ ಎಲ್ಲಾನು ಮರ್ತ್ ಹೋಗಿ ನಮ್ ಬಾಯಿಗಳನ್ನ ಮುಚ್ಚಿಸಿ ಇವಳನ್ನ ಕ್ಷಮಿಸ್ಬಿಡ್ತೀರಾ. ಕೊನೆಗೆ ಇದೇ ನಡೆಯೋದು ಕೂಡ. ಕೇವಲ ನಿಮ್ಮೇಲಿರೋ ಗೌರವದಿಂದ, ನಿಮ್ಮ ಆರೋಗ್ಯಕ್ಕೋಸ್ಕರ ಇವಳು ಮತ್ತೆ ಮನೆಗ್ ಬಂದ್ರು ಮೌನವಾಗಿ ಸಹಿಸ್ಕೊಂಡಿದ್ದೀನಿ. ಇನ್ನು ನನ್ನಿಂದ ಆಗೋದಿಲ್ಲ ಬಾಬಾ. ಅವತ್ತು ಇವಳಿಗೆ ಶಿಕ್ಷೆ ಕೊಡ್ಬೇಕಾದ್ರೆ ಹೋಗ್ಲಿ ಬಿಡು ಅಂದ್ರಿ. ಆದ್ರೆ ಇವತ್ತು ಸಾಕ್ಷಿ ನಿಮ್ಮ ಕಣ್ಣೆದುರಿಗೆ ಇದೆ. ಏನು ಮಾಡ್ಬೇಕು ನೀವೇ ಹೇಳಿ.
ನೀವ್ ಸೈಲೆಂಟ್ ಆಗಿದ್ರೆ ಅವಳು ಕೂಡ ಅಡ್ವಾಂಟೇಜ್ ತಗೋತಾಳೆ ಡ್ಯಾಡಿ. ಅವತ್ತು ನನ್ನ ಫ್ರೆಂಡ್ ಕಾಲ್ ಹಿಡ್ಕೊಂಡಿದ್ದಕ್ಕೆ ಇನ್ಸಲ್ಟ್ ಮಾಡಿದ್ರಿ. ಇವತ್ತು ಇವಳು ಮಾಡಿರೋ ಕೆಲ್ಸಕ್ಕೆ ಏನ್ ಮಾಡ್ತೀರಾ? ಅಮ್ಮ ಸರ್ಸು, ಮಾತಾಡು. ಶಾಂಭವಿ ಬಳೆ ನಿನ್ ಕೈಗೆ ಹೇಗ್ ಬಂತು ಹೇಳು? ಮಾಡಿರೋ ಕಳ್ತನ ಒಪ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಿದ್ಯಾ? ಎಷ್ಟು ಜನ ಕೇಳ್ತಿದ್ರು, ಕನಿಷ್ಠ ಒಂದು ಮಾತಾದ್ರೂ ಆಡ್ದೆ ನಿಂತಿದ್ದಾಳೆ ಅಂದ್ರೆ ಇವಳು ಎಂಥ ಮಳ್ಳಿ ಅನ್ನೋದು ಗೊತ್ತಾಗತ್ತೆ. ಅವಳ ಹತ್ರ ಏನಂಟಿ ಮಾತು? ಮೊದ್ಲು ಅವಳ ಕೈಯಲ್ಲಿರೋ ಬಳೆ ಇಸ್ಕೊಂಡು ಅವಳನ್ನ ಹೊರಗಡೆ ಕಳ್ಸಿ. ಸರಸ್ಸುಗೆ ಆ ಬಳೆನ ಕೊಟ್ಟಿದ್ದು ನಾನೇ. ಏನ್ ರಾಹುಲ್ ನೀನು ಹೇಳ್ತಿರೋದು? ಹೌದು ಡ್ಯಾಡ್, ಸರಸ್ಸುಗೆ ಆ ಬಳೆ ಕೊಟ್ಟಿದ್ದು ನಾನೇ. ಹೌದು ಯಜಮಾನ್ರೆ. ನೀನ್ ಯಾಕೆ ಕೊಟ್ಟೆ? ಸರಸ್ಸು ಅವ್ರ ಊರಲ್ಲಿ ಅಮ್ಮನವ್ರ ಹೆಸರಲ್ಲಿ ಎಲ್ರಿಗೂ ಬಳೆಗಳನ್ನು ಕೊಡ್ತಾರೆ. ಈ ಸಲ ಅದು ಸರಸ್ಸು ಹೆಸರಿಗೆ ಬಂದಿದೆ ಅಂತ ಆ ಊರಿನ ಪ್ರೆಸಿಡೆಂಟು ನನಗೆ ತಗೊಂಡ್ ಬಂದು ಕೊಟ್ರು. ನಾನು ಅದನ್ನ ಸರಸ್ಸು ಕೊಟ್ಟೆ. ಅಷ್ಟೇ ವಿಷಯ. ಈ ಬಳೆಗಳು ನಿಮ್ದಲ್ಲ ಚಿಕ್ಕಮ್ಮ. ಏನ್ ರಾಹುಲ್, ಆಫ್ಟರ್ ಆಲ್ ಇವಳನ್ನ ಕಾಪಾಡೋದಕ್ಕೆ ನೀನ್ ಹೊಸ ನಾಟಕ ಆಡ್ತಿದ್ಯಾ? ನಾಟಕ ಅಲ್ಲ ಚಿಕ್ಕಮ್ಮ, ಇದೇ ನಿಜ. ಮತ್ತೆ ಇಷ್ಟೊತ್ತು ಗಲಾಟೆ ಆಗ್ತಿದ್ರೆ ಯಾಕೆ ಮಾತಾಡ್ಲಿಲ್ಲ ಬಾವಾ? ಎಲ್ರೂ ಸೇರ್ಕೊಂಡು ಸರಸ್ಸು ಮೇಲೆ ರೇಗ್ತಾ ಇದ್ದೀರಿ ಹೊರತು ನನಗೆ ಮಾತಾಡೋಕೆ ಅವಕಾಶ ಕೊಟ್ರ? ನಿಮ್ಗೆಲ್ರಿಗೂ ಕೇಳಿಸ್ಕೊಳ್ಳೋ ತಾಳ್ಮೆ ಇದೆಯಾ? ಅಣ್ಣ, ನಿಜ ಹೇಳು, ಆ ಬಳೆ ಚಿಕ್ಕಮ್ಮಂದೆ ಅಲ್ವಾ? ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಆ ಊರ್ನವ್ರಿಗೆ ಫೋನ್ ಮಾಡಿ ನೀವೇ ಕನ್ಫರ್ಮ್ ಮಾಡ್ಕೊಳ್ಳಿ. ಅಮ್ಮ, ಈ ಬ್ಯಾಂಗಲ್ಸ್ ನಿಂದೆ ಅಲ್ವಾ? ಹೌದು, ಇದೆಲ್ಲಿತ್ತು? ನಿನ್ ರೂಮ್ ಅಲ್ಲಿ ಬೆಡ್ ಕೆಳಗಿತ್ತು ಮಮ್ಮಿ. ಬೇಡದೇ ಇರೋ ವಿಷಯಕ್ಕೆಲ್ಲ ಇವಳು ಯಾಕೆ ಇನ್ವಾಲ್ವ್ ಆಗ್ತಿದ್ದಾಳೆ? ಸರ್ಸು ಕತೆ ಇವತ್ತೇ ಕ್ಲೈಮ್ಯಾಕ್ಸ್ ಅನ್ಕೊಂಡ್ರೆ ಎಲ್ಲ ಹಾಳು ಮಾಡ್ಬಿಟ್ಲು. ಛೇ! ಏನ್ ಚಿಕ್ಕಮ್ಮ ಇದು? ಹಬ್ಬದ ದಿನ ಸ್ವಲ್ಪ ಯೋಚನೆನೂ ಮಾಡ್ದೆ, ಪ್ರಯೋಜನ ಇಲ್ಲದೆ ಇಷ್ಟು ದೊಡ್ಡ ಇಶ್ಯೂ ಮಾಡಿದ್ರೆ. ಸರ್ಸು ವಿಷಯದಲ್ಲಿ ಡ್ಯಾಡ್ ಎಷ್ಟು ಸೆನ್ಸಿಟಿವ್ ಆಗ್ತಾರಂತ ನಮ್ಗೆ ಲಾಸ್ಟ್ ಟೈಮೇ ಗೊತ್ತಾಯ್ತಲ್ಲ ಚಿಕ್ಕಮ್ಮ. ಆದ್ರೂ ಕೂಡ ಮತ್ತೆ ಯಾಕೆ ಇದನ್ನೆಲ್ಲ ರಿಪೀಟ್ ಮಾಡ್ತಿರೋ ನನ್ಗೆ ಅರ್ಥನೇ ಆಗ್ತಿಲ್ಲ. ಆವೇಶ ಪಡೋ ಮೊದಲು ಯೋಚನೆ ಮಾಡಬೇಕು ಅಂತ ಅದಕ್ಕೆ ಹೇಳೋದು. ನೀನ್ ಹೇಳಿರೋ ಮಾತಲ್ಲಿ ಒಂದನ್ನಾದ್ರೂ ಹಿಂದೆ ತಗೊಳಕ್ ಸಾಧ್ಯನಾ? ಸರ್ಸು ವಿಷಯದಲ್ಲಿ ಅವಳನ್ನ ನಿನ್ಸೋದಲ್ಲ, ಮೊದಲು ನೀವು ನ್ಯಾಯವಾಗಿ ನಡ್ಕೋಬೇಕು. ಸರ್ಸು ಎಂಥವಳು, ಅವಳ ಬೆಲೆ ಏನು ಅಂತ ಈ ಮನೆಯಲ್ಲಿ ನನಗೆ ರಾಹುಲ್ಗೆ ಮಾತ್ರ ಗೊತ್ತು. ಅದಕ್ಕೆ ನೀವೆಲ್ಲ ಸೇರಿ ಅಷ್ಟು ಮಾತಾಡಿದ್ರು ತಪ್ಪು ತಂದಲ್ಲ ಅಂತ ಅವಳು ಹೇಳಲಿಲ್ಲ. ಇನ್ಮುಂದಾದ್ರೂ ಈ ಮನೆಯಲ್ಲಿ ಯೋಚನೆ ಮಾಡಿ ಮಾತಾಡಿ. ಹೊಡೆಯಲ್ಲ.
ಅಮ್ಮ ಸರ್ಸು, ನೊಂದ್ಕೋಬೇಡಮ್ಮ. ನೀನೆಂಥವಳು ಅಂತ ನನಗೆ ಗೊತ್ತು. ಇಂಥ ಆಪಾದನೆ ಎಷ್ಟೇ ಬಂದ್ರೂ ನಿನಗೆ ರಾಹುಲ್ ನಾನು ಜೊತೆಯಾಗೇ ಇರ್ತೀವಿ. ಏನ್ ಸರ್ಸು ಇದು? ನೀನ್ ಅಳ್ಬೇಡ, ಮೊದಲು ಕಣ್ಣೀರ್ ಒರೆಸ್ಕೊ. ಈ ಕಣ್ಣಲ್ಲಿ ಸಂತೋಷ ಮಾತ್ರ ಕಾಣ್ಬೇಕು ಅಂತ ಹೇಳಿದ್ದೆ ತಾನೆ, ಮರ್ತೋದ್ಯಾ? ಅವ್ರ ಮಾತು ಕೇಳಬಾರ್ದು ಅಂತಾನೆ ಅಂದ್ಕೊಂಡಿದ್ದೆ, ಆದ್ರೆ ಬೇಡ ಅಂದ್ರು ನನ್ ಕಿವಿಗೆ ಬೀಳ್ತಿದ್ರೆ ಹೇಗ್ ತಾನೇ ಕಣ್ಣೀರ್ ತಡ್ಕೊಂಡಿರ್ಲಿ ರಾಹುಲ್ ಅವರೇ? ನಿನ್ ನೋವು ಏನು ಅಂತ ನನಗೆ ಗೊತ್ತಾಗತ್ತೆ ಸರ್ಸು. ಅವ್ರಿಗೆಲ್ರಿಗೂ ನಿನ್ ಮೇಲೆ ಕೋಪ ಇದೆ. ಅದಕ್ಕೆ ಏನು ಯೋಚನೆ ಮಾಡದೆ ಹುಚ್ಚುರ್ ತರ ಮಾತಾಡ್ತಿದ್ರು. ಅದನ್ನೆಲ್ಲ ಮನ್ಸಿಗೆ ಹಾಕೋಬೇಡ. ಬಾ. ಈ ಬಳಿ ವಿಷಯಕ್ಕೆ ಗಲಾಟೆ ಆಗಿಲ್ಲ ಅಂದಿದ್ರೆ ಹಬ್ಬ ಎಷ್ಟು ಚೆನ್ನಾಗಿರ್ತಿತ್ತು. ರಾಹುಲ್ ಅವರು ನಾನು ಸೇರಿ ಕುಂಕುಮ ಪೂಜೆನೂ ಮಾಡಿರ್ತಿದ್ವಿ. ಅಷ್ಟರಲ್ಲಿ ಏನೋ ಹೀಗಾಗೋಯ್ತು. ಸರ್ಸು, ಇನ್ನು ನಡೆದಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೆಯಾ ಸರ್ಸು? ಹೌದು ರಾಹುಲ್ ಅವರೇ, ಆದ್ರೆ ನನ್ಗೇನ್ ಬೇಜಾರಾಗ್ತಿಲ್ಲ. ಹೀಗ್ಯಾಕಾಯ್ತು ಅಂತ ಯೋಚನೆ ಮಾಡ್ತಿದ್ದೆ. ನೋಡು ಸರ್ಸು, ಇಂಥದನ್ನೆಲ್ಲ ಯೋಚನೆ ಮಾಡೋದಲ್ಲ, ಮರ್ತು ಬಿಡಬೇಕು. ಇದನ್ನೆಲ್ಲ ಮರ್ತು ಹೋದ್ರೇನೆ ಒಳ್ಳೇದು. ಸರಿ ರಾಹುಲ್ ಅವರೇ. ಆದ್ರೆ ದಸರಾ ದಿವಸ ನೀನ್ ಮಾಡಿದ ಒಳ್ಳೆ ಕೆಲಸ ನನಗೆ ತುಂಬಾನೇ ಇಷ್ಟ ಆಯ್ತು. ಯಾವುದು ರಾಹುಲ್ ಅವರೇ? ಅದೇ ಅನಾಥ ಮಕ್ಕಳಿಗೆ ಸ್ಲೇಟ್ಸ್ ಕೊಟ್ಟಿಯಲ್ಲ, ಅದು. ಅದ್ರಲ್ಲೇನಿದೆ ರಾಹುಲ್ ಅವರೇ, ನಾನೇನೋ ಕೈಲಾಗಿದ್ ಮಾಡ್ದೆ ಅಷ್ಟೆ. ಆದ್ರೆ ನೀವು ಎಷ್ಟೋ ಸಾವಿರ ಜನಕ್ಕೆ ವಿದ್ಯಾದಾನ ಮಾಡ್ತಿದ್ದೀರಾ. ಅದಕ್ಕೆ ಹೋಲ್ಸಿದ್ರೆ ಇದೇನ್ ಹೇಳಿ? ನಿನ್ನ ದೊಡ್ಡತನ ನೀನು ಒಪ್ಕೊಳ್ದೆ ಹೋದ್ರು ನೀನ್ ಮಾಡಿದ ಕೆಲಸ ನನಗೆ ಯಾವತ್ತಿದ್ರೂ ದೊಡ್ಡದೇ ಸರ್ಸು. ರಾಹುಲ್ ಅವರೇ, ನಿಮ್ಮನ್ನೊಂದು ಕೇಳಲಾ? ಏನ್ ಸರ್ಸು? ಕೇಳಿದ್ಮೇಲೆ ಆಗಲ್ಲ ಅನ್ಬಾರ್ದು. ಸರಿ. ಒಂದೇ ಒಂದ್ಸಲ ಒಂದೇ ಒಂದ್ಸಲ ನಿಮ್ ಕಾಲಿಗೆ ನಮಸ್ಕಾರ ಮಾಡ್ಕೋತೀನಿ. ಏನು ಕಾಲಿಗೆ ನಮಸ್ಕಾರನ? ಯಾಕೆ? ಅದು ಇಬ್ರು ಸೇರಿ ಕುಂಕುಮ ಪೂಜೆ ಮಾಡಿದ್ವಲ್ಲ ರಾಹುಲ್ ಅವರೇ, ಗಂಡನ ಹತ್ರ ಆಶೀರ್ವಾದ ತಗೊಂಡ್ರೆ ಮಾಡಿರೋ ಪೂಜೆಗೆ ಪ್ರತಿಫಲ ಸಿಗುತ್ತೆ ಅಂತಾರೆ. ಅದಕ್ಕೆ ಆಶೀರ್ವಾದ ಮಾಡೋದಕ್ಕೆ ಅಕ್ಷತೆ ಬೇಕು ತಾನೆ? ಈಗಲೇ ತಗೊಂಡ್ ಬರ್ತೀನಿ ರಾಹುಲ್ ಅವರೇ. ರಾಹುಲ್, ರಾಹುಲ್, ಇಷ್ಟು ಬೇಗ ಎಲ್ಲಿ ಹೋದ ಇವನು?
ರಾಹುಲ್ ಸರ್ಸು ಇಬ್ರು ಗಂಡ ಹೆಂಡ್ತಿನ. ಈ ವಿಷಯ ಮ್ಯಾಮ್ ಗೊತ್ತಾದ್ರೆ ಏನ್ ಕತೆ? ಓ ಗಾಡ್. ಸರ್ಸು, ನನ್ನ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಿರೋ ನಿನಗೆ ಈ ದಸರಾ ಹಬ್ಬದ ದಿವಸ ನಿನ್ನಿಂದ ಒಂದು ಒಳ್ಳೆ ಕೆಲಸನ ಶುರು ಮಾಡಿಸ್ಬೇಕು ಅಂತಿದ್ದೀನಿ. ಏನ್ ರಾಹುಲ್ ಅವರೇ ಇದು? ಇವತ್ತಿನಿಂದ ನಾನು ನಿನಗೆ ಓದನ್ನ ಕಲಿಸ್ಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ನಂಗ್ಯಾಕೆ ರಾಹುಲ್ ಅವರೇ? ಈ ವಯಸ್ಸಲ್ಲಿ ಓದಿ ನಾನು ಏನ್ ಮಾಡ್ಬೇಕು? ಓದಿಗೂ ವಯಸ್ಸಿಗೂ ಯಾವ ಸಂಬಂಧನೂ ಇಲ್ಲ. ಅದು ಅಲ್ಲದೆ ವಿದ್ಯಾದೇವತೆ ಹೆಸರಿಟ್ಕೊಂಡು ನೀನೇ ಓದ್ದೇ ಇದ್ರೆ ಹೇಗೆ ಹೇಳು? ನನಗದಿಷ್ಟ ಆಗಲ್ಲ. ನಮ್ಮ ಅಮ್ಮನಿಗೆ ಓದಿರೋರು ಅಂದ್ರೆ ಎಷ್ಟಿಷ್ಟನೋ, ಓದ್ದೇ ಇರೋರನ್ನ ಹೇಗೆ ಟ್ರೀಟ್ ಮಾಡ್ತಾರೋ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನೀನು ಕೂಡ ಓದಿದ್ರೆ ಚೆನ್ನಾಗಿರುತ್ತೆ ಅಂತ ಈ ಡಿಸಿಷನ್ನ ತಗೊಂಡೆ ಸರ್ಸು. ಸರಿ ಬಿಡಿ, ನೀವೇನ್ ಮಾಡಿದ್ರು ಏನ್ ಹೇಳಿದ್ರು ನಾನು ಯಾವತ್ತೂ ಇಲ್ಲ ಅನ್ನಲ್ಲ. ನಂಗೆ ಓದಕ್ ಬರ್ದೆ ನೀವವತ್ತು ಸಾರಿ ಅಂತ ಬರೆದ್ರೆ ಅರ್ಥ ಮಾಡ್ಕೊಳಕ್ಕೆ ತುಂಬಾ ಕಷ್ಟ ಆಗೋಯ್ತು. ಈಗ ನಾನು ಏನ್ ಮಾಡ್ಬೇಕೋ ಹೇಳಿ ರಾಹುಲ್ ಅವರೇ. ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಅಕ್ಷರಗಳನ್ನ ತಿತ್ತಾರೆ ಗೊತ್ತಾ? ಇದು ಹಾಗೇನೆ. ಆದ್ರೆ ಎಷ್ಟೋ ವರ್ಷ ಆಗೋಯ್ತಲ್ಲ ರಾಹುಲ್ ಅವರೇ, ಎಲ್ಲ ಮರ್ತೋಗಿದ್ದೀನಿ. ಸರಿ, ನಾನು ಕಲ್ಸ್ಕೊಡ್ತೀನಿ, ಬಾ ಕೂತ್ಕೋ. ಸರ್ಸು, ಹೇಗೆ ಬರಿಬೇಕು ಅಂತ ಹೇಳ್ಕೊಟ್ಟೆ ಅಲ್ಲ, ನೀನು ಪ್ರಾಕ್ಟೀಸ್ ಮಾಡ್ತಾ ಇರು, ನಾನು ಈಗಲೇ ಬಂದ್ಬಿಡ್ತೀನಿ. ಹಾಗೆ ಆಗ್ಲಿ ರಾಹುಲ್ ಅವರೇ. ತೇಜ, ಯಾಕೆ ಇಲ್ಲಿ ನಿಂತಿದ್ಯಾ? ಏನ್ ಯೋಚನೆ ಮಾಡ್ತಿದ್ಯಾ ತೇಜ? ರಾಹುಲ್ ಮದುವೆ. ಮದುವೆ ಅಂದ್ರೆ? ಅಂದ್ರೆ ಚಿಕ್ಕಮ್ಮ, ಅದು ಮದುವೆ ಅಂದ್ರೆ ಇವತ್ತು ಮನೆ ಡೆಕೋರೇಷನ್ ಎಲ್ಲ ಮದುವೆ ಥರನೇ ಇತ್ತು. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಷ್ಟೇ ಅಷ್ಟೇ ಚಿಕ್ಕಮ್ಮ. ನಾನು ಕೂಡ ರಾಹುಲ್ ಮದುವೆ ಬಗ್ಗೆ ಮಾತಾಡೋಕೆ ಬಂದಿರೋದು. ಏನ್ ಚಿಕ್ಕಮ್ಮ ಅದು? ನಿನ್ನೆ ಅಕ್ಕ ಕಾಲ್ ಮಾಡಿದ್ದಾಗ ರಾಹುಲ್ಗೆ ಒಳ್ಳೆ ಸಂಬಂಧ ನೋಡಿದೀನಿ ಅಂತ ಹೇಳಿದ್ಲು. ಅವಳು ಸೊಸೆಗಿರೋ ಲಕ್ಷಣಗಳೆಲ್ಲ
ಆ ಹುಡುಗಿಯಲ್ಲಿದೆ ಅಂತ ತುಂಬಾ ಮೆಚ್ಕೋತಾ ಇದ್ಲು. ಈ ವಿಷಯನ ರಾಹುಲ್ ಹತ್ರ ಹೇಳ್ಬೇಡ, ಸರ್ಪ್ರೈಸ್ ಆಗಿಡೋಣ. ಸರಿ ಚಿಕ್ಕಮ್ಮ. ಇನ್ ಮುಂದೆ ನಮ್ ಕಾಲೇಜಸ್ನೆಲ್ಲ ರಾಹುಲ್ನೇ ನೋಡ್ಕೋಬೇಕು ಅಂತಾನೂ ಹೇಳಿದ್ಲು. ನಾನು ಆಲ್ರೆಡಿ ಅವನಿಗೆ ಹೇಳಿದ್ದೀನಿ, ನೀನ್ ಕೂಡ ಒಂದ್ಸಲ ಅವನ ಜೊತೆ ಮಾತಾಡು. ಅವನಿಗೇನಾದ್ರೂ ಹೆಲ್ಪ್ ಬೇಕು ಅಂದ್ರೆ ನೀನೇ ಸ್ವಲ್ಪ ಹೆಲ್ಪ್ ಮಾಡು. ತೇಜ, ವಾಟ್ ಹ್ಯಾಪನ್? ಅದನ್ನ ಮತ್ತೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ನಾನು ನೋಡ್ಕೋತೀನಿ ಚಿಕ್ಕಮ್ಮ. ಓಕೆ. ಮ್ಯಾಮ್ಗೆ ಇಷ್ಟ ಆಗೋ ಕ್ವಾಲಿಟೀಸ್ ಯಾವುದು ಸರ್ಸೋಲಿಲ್ಲ. ತನಗೆ ಇಷ್ಟ ಆಗೋ ಹುಡುಗಿನ ಸೊಸೆಯಾಗಿ ಸಿಲೆಕ್ಟ್ ಮಾಡಿರೋ ಮ್ಯಾಮ್ಗೆ ರಾಹುಲ್ ಸರ್ಸುಗೆ ಆಲ್ರೆಡಿ ಮದುವೆ ಆಗಿದೆ ಅನ್ನೋ ವಿಷಯ ಗೊತ್ತಾದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾರೋ, ಎಷ್ಟು ದೊಡ್ಡ ಗಲಾಟೆ ಆಗುತ್ತೋ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ಸರ್ಸು, ಇವತ್ತು ನನಗೆ ತುಂಬಾ ಹಶ್ವಾಗ್ತಾ ಇದೆ. ಏನ್ ಸ್ಪೆಷಲು? ವಾವ್, ಆಹಾ. ಹೇ, ಇದೆಲ್ಲ ನನ್ನ ಫೇವ್ರೆಟ್ ಡಿಶಸ್. ಥ್ಯಾಂಕ್ ಯು. ಅವತ್ತು ನಾನು ಕೇಳ್ದೇನೆ ಕಾಫಿ ಕೊಟ್ಟೆ. ಇವತ್ತು ಹಸುವು ಅಂತ ಬಂದೆ. ನನಗೆ ಇಷ್ಟ ಆಗಿರೋ ಡಿಶಸ್ ಎಲ್ಲ ಮಾಡಿದ್ಯಾ. ಸರ್ಸು, ನೀನ್ ನಿಜವಾಗ್ಲೂ ಸೂಪರ್. ಏನೋ ಗೊತ್ತಿರೋ ಹಾಗೆ ಮಾಡಿದ್ದೀನಿ ರಾಹುಲ್ ಅವರೇ. ನೀವು ನೋಡಿದ್ರೆ ತುಂಬಾ ಹಸುವು ಅಂತಿದ್ದೀರಾ. ರುಚಿ ಇಷ್ಟ ಆಗದೆ ನೀವು ತೃಪ್ತಿಯಾಗಿ ತಿಂದೆ ಹೋದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ಚಾನ್ಸೇ ಇಲ್ಲ ಸರ್ಸು. ಈಗ ನನಗಿರೋ ಹಸುವಿಗೆ ರುಚಿಗೂ ಹಸುವಿಗೂ ಸಂಬಂಧನೇ ಇರಲ್ಲ. ಅದು ಅಲ್ಲದೆ ನೀನ್ ಪ್ರಿಪೇರ್ ಮಾಡಿದ್ಯಾ ಅಂದ್ರೆ ಚೆನ್ನಾಗಿಲ್ದೇ ಇರತ್ತಾ? ನೋಡ್ತಿರೋ, ಈಗ ಹೊಟ್ಟೆ ತುಂಬಾ ತಿಂದು ಬೆಳಗ್ಗೆ ಚೆನ್ನಾಗಿ ವರ್ಕೌಟ್ ಮಾಡ್ತೀನಿ. ಕಮಾನ್ ಸರ್ಸು. ಇದೇನಿದು? ಮೇಡಮ್ ಈ ಟೈಮಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ. ನೀನು ಓಕೆ ಅಂತ ಹೇಳಿದಕ್ಕೆ ನಂಗೆ ತುಂಬಾ ಸಂತೋಷ ಆಗಿದೆ ರಾಹುಲ್. ಓಕೆನಾ? ಓಕೆನಾ? ಯಾಕೆ ಮೇಡಮ್? ನೀವು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ಮೇಡಮ್? ರಾಹುಲ್ ಅವರೇ, ನೀವು ಊಟ ಮಾಡಿ. ಒಂದ್ ನಿಮಿಷ ಸರ್ಸು. ನೀನ್ ನಮ್ಮ ಕಾಲೇಜಿನ ಹ್ಯಾಂಡಲ್ ಮಾಡ್ತೀನಿ ಅಂತ ಶಾಂಭವಿ ಹತ್ರ ಹೇಳಿದ್ಯಂತಲ್ಲ, ಆ ಪೊಸಿಷನ್ಗೆ ನೀನಲ್ದೆ ಬೇರೆ ಯಾರೂ ಸರಿ ಹೋಗಲ್ಲ ರಾಹುಲ್. ನೀನು ಒಪ್ಕೊಂಡ್ಯಂತಲ್ಲ. ಓ, ಕಾಲೇಜಸ್ ಬಗ್ಗೆನಾ? ಮೇಡಮ್, ನಿಮ್ಮ ಮಾತಿಗೆ ಎದುರು ಮಾತು ಕೊಡೋದು ಇಲ್ಲ ಅಂತ ಹೇಳೋದು ಚಿಕ್ಕ ವಯಸ್ಸಿಂದನೂ ಅಭ್ಯಾಸನೇ ಇಲ್ಲ. ಆದರೆ ಈ ವಿಷಯದಲ್ಲಿ ಮಾತ್ರ ನನಗೆ ಸ್ವಲ್ಪ ಟೈಮ್ ಬೇಕು. ಇನ್ನು ಟೈಮ್ ಯಾಕೆ ರಾಹುಲ್? ಈಗಾಗಲೇ ತುಂಬಾ ಲೇಟ್ ಆಗಿದೆ. ಆದಷ್ಟು ಬೇಗ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು. ಆದರೆ ಮೇಡಮ್, ಇದೇನು ಚಿಕ್ಕ ವಿಷಯ ಅಲ್ವಲ್ಲ. ಮೋರ್ ಓವರ್ ನನ್ನ ಏಮ್ ಬೇರೆ, ನನ್ನ ಗೋಲ್ ಬೇರೆ. ಒಂದೇ ಸಲ ಅದನ್ನೆಲ್ಲ ಬಿಟ್ಟು ಇಲ್ಲಿಗೆ ಬರಬೇಕು ಅಂದ್ರೆ ಬಿಡು ಅಂತ ಯಾರು ಹೇಳಿದ್ದು? ಇದನ್ ಮಾಡೋದ್ರಿಂದ ನಿನ್ನನ್ನು ನೀನು ಪ್ರೂವ್ ಮಾಡ್ಕೊಂಡ ಹಾಗಾಗುತ್ತೆ. ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಕೂಡ ನಿನಗೆ ಬರುತ್ತೆ. ನೀನ್ ನನ್ನ ಮಾತಿಗೆ ಇಲ್ಲ ಅನ್ನಲ್ಲ ಅನ್ನೋ ನಂಬಿಕೆ ಇದ್ದಾನೆ. ಇಷ್ಟು ದೊಡ್ಡ ರೆಸ್ಪಾನ್ಸ್ನ ನಾನು ನಿನಗೆ ಒಪ್ಪಿಸ್ತಾ ಇದ್ದೀನಿ ರಾಹುಲ್. ಇದರಲ್ಲಿ ಸೆಕೆಂಡ್ ಥಾಟ್ಗೆ ಯಾವ ಚಾನ್ಸೂ ಇಲ್ಲ. ರಾಹುಲ್ ಅವರೇ, ಊಟ ಮಾಡಿ. ನನ್ನ ಹಸುವೆ ಸತ್ತೋಯ್ತು ಸರ್ಸು. ರಾಹುಲ್ ಅವರೇ,
ರಾಹುಲ್ ಅವರು ತುಂಬಾ ಹಸುವು ಅಂತ ಬಂದ್ರು. ಒಂದು ತುತ್ತು ಕೂಡ ತಿಂದೇನೆ ಹೋದ್ರು. ಏನಾದ್ರೂ ಇದ್ರೆ ಒಳ್ಳೆ ರೀತಿಲಿ ಮಾತಾಡೋದ್ ಬಿಟ್ಟು ಹೀಗೆ ಊಟದ ಮೇಲೆ ಕೋಪ ತೋರಿಸ್ತಾರಾ? ಹಸು ಕೊಂಡೆ ಮಲಗ್ ಬಿಡ್ತಾರೋ ಏನೋ. ನಾನಿರೋವರೆಗೂ ಅವ್ರು ಯಾವತ್ತೂ ಹಸು ಕೊಂಡಿರ್ಬಾರ್ದು. ನೈನ್ ವಿಶಸ್ ಅಂತ ಎಷ್ಟೋ ಆಸೆಯಿಂದ ಸ್ಟಾರ್ಟ್ ಮಾಡಿದೆ. ಪೂರ್ತಿಯಾಗೋ ಪ್ರತಿ ವಿಷನ್ನು ಹೆಮ್ಮೆಯಿಂದ ಸ್ಟ್ರೈಕ್ ಮಾಡಬೇಕು ಅನ್ಕೊಂಡೆ. ಆದರೆ ಮನೇಲಿ ಪರಿಸ್ಥಿತಿ ನೋಡ್ತಾ ಇದ್ರೆ ನನ್ನ ಎಲ್ಲ ಆಸೆಗಳೆಲ್ಲ ನೀರ್ಪಾಲಾಗೋ ಹಾಗಿದೆ. ಮೇಡಮ್ ಹೇಳ್ದ ಹಾಗೆ ನನ್ನ ಓಪನ್ ಬಿಸ್ನೆಸ್ ಪ್ಲಾನ್ ಮಧ್ಯದಲ್ಲೇ ನಿಂತು ಹೋದ್ರೆ ಖಂಡಿತ ಸ್ವಲ್ಪ ದಿನಕ್ಕೆ ಪೋಸ್ಟ್ಪೋನ್ ಆಗತ್ತೆ. ಹಾಗಂತ ಮೇಡಮ್ ಮಾತಿಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಮೇಡಮ್ ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಬ್ರೇಕ್ ಮಾಡೋದಿಲ್ಲ. ಈಗೇನ್ ಮಾಡಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಸರ್ಸು, ಈ ಟೈಮಲ್ಲಿ ನೀನ್ ಯಾಕೆ ಬಂದೆ? ಮೊದಲು ನೀವು ಒಳಗಡೆ ನಡೀರಿ. ಯಾರಾದ್ರೂ ನೋಡಿದ್ರೆ ತೊಂದರೆ ಆಗುತ್ತೆ. ಬನ್ನಿ. ಅಬ್ಬಾ, ಊಟ ಯಾಕೆ ತಂದೆ ಸರ್ಸು? ನಿಮ್ಗೋಸ್ಕರನೇ. ಏನೋ ಹಸು ಅಂತ ತಟ್ಟೆ ಮುಂದೆ ಕೂತ್ಕೊಂಡು ಒಂದ್ ತುತ್ತು ಕೂಡ ತಿಂದೆ ಹಂಗೆ ಬಂದ್ಬಿಟ್ರಿ. ಅದಕ್ಕೆ ತಗೊಂಡ್ ಬಂದೆ. ನನಗೀಗೇನು ಹಸುವಿಲ್ಲ ಸರ್ಸು, ನೀನ್ ಹೋಗು. ಹಸ್ವಿದ್ದು ಹಸ್ವಿಲ್ಲ ಅಂತ ಅಮ್ಮನ ಹತ್ರ ಸುಳ್ಳು ಹೇಳೋದು ಎಷ್ಟು ಸುಲಭನೋ ಕಂಡು ಹಿಡಿಯೋದು ಕೂಡ ಅಷ್ಟೇ ಸುಲಭ ಅಂತ ನೀವೇ ಹೇಳಿದ್ರಲ್ಲ ರಾಹುಲ್ ಅವರೇ. ಮರ್ತ್ಬಿಟ್ರಾ? ಅವತ್ತು ನೀನು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಅದಕ್ಕೆ ಹಾಗಂದೆ ಅಷ್ಟೇ. ಆದ್ರೆ ನಾನು ಒಂದ್ ಹೊತ್ತು ತಿಂದಿಲ್ಲ ಅಷ್ಟೇ. ಅದರಿಂದ ಏನೂ ಆಗೋದಿಲ್ವಲ್ಲ. ಒಂದಿನ ತಿಂದಿದ್ರು ಒಂದ್ ಹೊತ್ತು ತಿಂದೇ ಇದ್ರು ಅದನ್ನ ಹಸುವು ಅಂತಾನೆ ಅನ್ನೋದು, ಬೇರೆ ಹೆಸರೇನಿಲ್ಲ. ಊಟ ಮಾಡಿ. ಸರ್ಸು, ಬೇಡ ಅಂತ ಹೇಳಿದ್ನಲ್ಲ, ನನಗ್ ಬಲವಂತ ಮಾಡಬೇಡ. ಅಂದ್ರೆ ನೀವ್ ಹೇಳ್ದಾಗ ಮಾತ್ರ ನಾನ್ ಕೇಳ್ಬೇಕು, ನಾನ್ ಹೇಳ್ದಾಗ ನೀವ್ ಕೇಳಲ್ಲ ಅಂತಾಯ್ತು. ನಾವಿಬ್ರು ಫ್ರೆಂಡ್ಸು ಅಂದ್ರಿ ತಾನೆ? ಇದೇನಾ ರಾಹುಲ್ ಅವ್ರೆ? ನಂಗೆ ಯಾವ ಸಮಸ್ಯೆನೂ ಬರ್ದೇ ಇದ್ದ ಹಾಗೆ ಹತ್ರನೇ ಇರ್ತೀನಿ ಅಂದ್ರಿ. ಆದ್ರೆ ಈಗ ನಿಮ್ಮಿಂದಾನೇ ಸಮಸ್ಯೆ ಆಗ್ತಿದೆ. ನನ್ನಿಂದ ಏನ್ ಸಮಸ್ಯೆ ಆಯ್ತು? ಹೌದು, ನೀವ್ ಊಟ ಮಾಡೋವರೆಗೂ ನಾನು ಈ ಜಾಗ ಬಿಟ್ಟು ಕದ್ಲಲ್ಲ. ಅಷ್ಟ್ರಲ್ಲಿ ಇಲ್ಲಿಗೆ ಯಾರಾದ್ರೂ ಬಂದ್ರೆ ಸಮಸ್ಯೆ ಅಲ್ವಾ? ನನ್ ರೂಮಿಗೆ ಯಾರು ಬರಲ್ಲ. ಸರಿ, ಹಾಗಾದ್ರೆ ನಿಮ್ಮಿಷ್ಟ. ನಾನ್ ಮಾತ್ರ ಊಟ ಮಾಡದೆ ಹೋದ್ರೆ ಒಂದ್ ಹೆಜ್ಜೆನೂ ಕದ್ಲಲ್ಲ. ತಿನ್ನಿ ರಾಹುಲ್ ಅವರೇ, ನಂಗೋಸ್ಕರ. ಕೂತ್ಕೊಳ್ಳಿ. ಏಯ್, ಯಾಕೆ ಇಲ್ಲಿ ಕೂತ್ಕೋತಾ ಇದ್ಯಾ? ಮೇಲ್ ಕೂತ್ಕೋ. ಗಂಡನ್ ಕಾಲ್ ಹತ್ರ ಕೂತ್ಕೊಂಡ್ರೆ ಶುಭ ಅಂತ ಅಮ್ಮ ಹೇಳ್ತಿದ್ರು. ಕೈ ನೀಡಿ. ಏನ್ ರಾಹುಲ್ ಅವರೇ, ಏನೋ ಯೋಚನೆ ಮಾಡ್ತಿದ್ದೀರಾ? ತಿನ್ನಿ. ಅವತ್ತು ನಾನು ನಿನಗೆ ಊಟ ತಂದಾಗ ನಿನಗೆ ನಿಮ್ಮಮ್ಮ ಯಾಕೆ ನೆನಪಾದ್ರು ಅಂತ ನನಗೀಗ ಅರ್ಥ ಆಗ್ತಾ ಇದೆ ಸರ್ಸು. ನನಗೆ ಅನ್ನ ತಿನ್ನಿಸ್ಬೇಕು ಅಂತಿರೋ ನೀನ್ ಹಠ ನೋಡ್ತಿದ್ರೆ ಈಗ ನನಗೆ ನಮ್ಮಮ್ಮ ನೆನಪಾಗ್ತಾ ಇದೆ.
ಬಾವ ಊಟನೇ ಮಾಡ್ದೆ ಹಾಗೆ ಎದ್ದೋಗಿದ್ದಾನೆ ಅಂದ್ರೆ ಏನೋ ದೊಡ್ಡ ಪ್ರಾಬ್ಲಮ್ಮೇ ಆಗಿದೆ ಅನ್ಸುತ್ತೆ. ಅದೇನೇ ಇದ್ರೂ ಸರಿ, ಅದನ್ನ ಯೂಸ್ ಮಾಡ್ಕೊಂಡು ಭಾವನ್ಗೆ ಕ್ಲೋಸ್ ಆಗ್ಬೇಕು. ಅಬ್ಬಬ್ಬಾ, ನಿನ್ನಿಂದ ನನ್ನ ಹೊಟ್ಟೆ ತುಂಬಾ ತಿನ್ಬಿಟ್ಟೆ. ಜೀರ್ಣಂ ಜೀರ್ಣಂ ವಾತಾಪಿ ಜೀರ್ಣಂ. ಅದೇನದು? ತಿಂದಿರೋ ಅನ್ನ ಬೇಗ ಜೀರ್ಣ ಆಗ್ಬೇಕು ಅಂದ್ರೆ ಈ ಮಂತ್ರ ಹೇಳ್ಬೇಕು ಅಂತ ನಮ್ಮಮ್ಮ ಹೇಳಿದ್ದಾರೆ. ಹೌದಾ? ಆ, ಜೀರ್ಣಂ ಜೀರ್ಣಂ ವಾತಾಪಿ ಜೀರ್ಣಂ. ನೀವ್ ಯಾವಾಗ್ಲೂ ಹೀಗೆ ನಗ್ತಾ ಇರ್ಬೇಕು ರಾಹುಲ್ ಅವರೇ. ಕೋಪದಲ್ಲಿದ್ರೆ ನಿಮಗ್ ಹೇಗಿರುತ್ತೋ ಏನೋ ಗೊತ್ತಿಲ್ಲ, ಆದ್ರೆ ನಂಗ್ ಮಾತ್ರ ತುಂಬಾ ಕಷ್ಟ ಆಗುತ್ತೆ. ಏನ್ ಮಾಡ್ಲಿ ಸರ್ಸು, ಮೇಡಮ್ ಆ ಥರ ನಿರ್ಧಾರ ತಗೊಂಡ್ಮೇಲೆ ನಾನು ಏನ್ ಮಾಡ್ಬೇಕು ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ರಾಹುಲ್ ಅವರೇ, ಇಂಥ ಸಮಯದಲ್ಲಿ ನಮ್ಮಮ್ಮ ಹೇಳ್ಕೊಟ್ಟಿರೋ ಚಿಕ್ಕ ಆಟ ಆಡಿದ್ರೆ ಸರಿ ಹೋಗುತ್ತೆ. ಏನದು? 1 ನಿಮಿಷ ಕಣ್ ಮುಚ್ಕೊಳ್ಳಿ. ಸಮಸ್ಯೆ ಏನು, ಪರಿಹಾರ ಏನು, ಫಲಿತಾಂಶ ಏನು ಅಂತ ಯೋಚನೆ ಮಾಡಿ. ನಿರ್ಧಾರ ನಿಮ್ ಕಣ್ಮುಂದೆನೆ ಬಂದ್ಬಿಡುತ್ತೆ. ಹೌದಾ? ಹೌದು ರಾಹುಲ್ ಅವರೇ, ನೀವ್ ಕಣ್ ಮುಚ್ಕೊಳ್ಳಿ. ನಾನು ಕಾಲೇಜ್ಗೆ ಹೋಗೋದ್ರಿಂದಾದ್ರೂ ಸರ್ಸುಗೆ ಓದಿಸೋ ಒಳ್ಳೆ ಅವಕಾಶ ಸಿಗುತ್ತೆ. ಸರ್ಸುಗೋಸ್ಕರನಾದ್ರೂ ನಾನು ನಮ್ಮಮ್ಮ ನಿರ್ಧಾರಕ್ಕೆ ಓಕೆ ಅಂತ ಹೇಳಬೇಕು. ಏನಾಯ್ತು ರಾಹುಲ್ ಅವರೇ? ನೀನ್ ಹೇಳಿದ ನಿಜ ಸರ್ಸು. ನನ್ನ ನಿರ್ಧಾರ ನನ್ನ ಕಣ್ಮುಂದೆನೆ ಕಾಣಿಸ್ತು. ನೀನೇ ಹೇಳಿದ್ಯಲ್ಲ, ಸಮಾಧಾನವಾಗಿ ಯೋಚನೆ ಮಾಡಿ ತಗೊಳ್ಳೋ ನಿರ್ಧಾರ ಕಣ್ಮುಂದೆ ಕಾಣುತ್ತೆ ಅಂತ. ಅದನ್ನೇ ಹೇಳ್ತಾ ಇದ್ದೀನಿ.